ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಇನ್ನೇನು ಯುಗಾದಿ ಹಬ್ಬ ಬಂತು. ನಮ್ಮ ಹಿಂದೂಗಳ ಪ್ರಕಾರ ನಮಗೆ ಇದು ಹೊಸ ವರ್ಷ. ಯುಗಾದಿ ಹಬ್ಬ ಅಭ್ಯಂಜನ ಸ್ನಾನ ಮಾಡಿದ ನಂತರ ತಿನ್ನುವ ಅಂಟುಂಡಿ ಅಥವಾ ಕೊಬ್ಬರಿ ಉಂಡಿ. ಒಬ್ಬೊಬ್ರು ಒಂದೊಂದು ವಿಧದಲ್ಲಿ ಮಾಡ್ತಾರೆ, ಆದರೆ ನಾನಿವತ್ತು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1.5 kg ಉತ್ತತ್ತಿ ತಗೊಂಡಿದ್ದೀನಿ. ಕಾರಿಕಾ ಅಂತಲೂ ಕರೀತಾರೆ. ನಂತರ 1 kg ಒಣ ಕೊಬ್ಬರಿ ಹಾಗೂ 3/4 kg ಬೆಲ್ಲದ ಅಚ್ಚು ತಗೊಂಡಿದ್ದೀನಿ. ನೋಡಿ, ಮೊದಲು ಉತ್ತತ್ತಿನ ಸ್ವಲ್ಪ ಬಿಸಿಲಿಗೆ ಹಾಕಿ ಈ ಥರ ಜಜ್ಜಿ ಅದರಲ್ಲಿರೋ ಬೀಜನ ತೆಗೆದು ಈ ಥರ ಸಣ್ಣದಾಗಿ ತುಂಡು ಮಾಡಬೇಕು. ನೋಡಿ, ಕೊಬ್ಬರಿ ಸಹ ಈ ಥರ ತುರಿದಿಟ್ಕೋಬೇಕು ಹಾಗೂ ಬೆಲ್ಲನೂ ಸಹ ಈ ಥರ ಪುಡಿ ಮಾಡ್ಕೊಳ್ಬೇಕು. ಬೆಲ್ಲದ ಬದಲಿ ಸಕ್ಕರೆ ಸಹ ಹಾಕಬಹುದು, ಆದರೆ ಬೆಲ್ಲದಲ್ಲಿ ಉಂಡೆ ತುಂಬ ರುಚಿಯಾಗುತ್ತೆ. ನಾನು ಯಾವಾಗಲೂ ಬೆಲ್ಲ ಹಾಕಿನೇ ಮಾಡೋದು. ಈಗ ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಬೆಲ್ಲನ ಕರ್ಗೋಕೆ ಬಿಡೋಣ. ತುಂಬ ನೀರು ಹಾಕಬೇಡಿ, ಅರ್ಧ ಗ್ಲಾಸ್ಗಿಂತ ಕಡಿಮೆ ಹಾಕಿದ್ರೂ ಪರವಾಗಿಲ್ಲ, ತುಂಬ ಹಾಕಬೇಡಿ, ಯಾಕಂದರೆ ನಮಗೆ ಒಂದೆಳೆ ಪಾಕ ಬರಬೇಕು. ಈಗ ಬೆಲ್ಲ ಕರ್ಗೋಗ್ಬಿಟ್ಟು ಉತ್ತತ್ತಿನ ಪುಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಉತ್ತತ್ತಿ ಹಾಕಿ, ತುಂಬ ನೈಸಾಗಿ ಪುಡಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿರಬೇಕು. ಆ ಥರ ಪುಡಿ ಮಾಡಿ. ನೋಡಿ, ಈ ಥರ ಇರಬೇಕು. ಈಗ ಇದನ್ನು ಒಂದು ಸಣ್ಣ ಬೇಸನಿಗೆ ಹಾಕ್ತಿದ್ದೀನಿ. ಹೀಗೆ ಎಲ್ಲನೂ ಪುಡಿ ಮಾಡಿ ಹಾಕಾಗಿದೆ. ನಂತರ ಈಗ ತುರಿದ ಕೊಬ್ಬರಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಸಹ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪನೇ ಒಂದೆರಡು ಸತಿ ಸ್ವಲ್ಪ ಕ್ರಷ್ ಮಾಡಿದರೆ ಸಾಕು. ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡಿದರೆ ಸಾಕು ಒಂದು ಬಾರಿ. ನೋಡಿ, ಈ ಥರ ತರಿಯಾಗಬೇಕು. ಇದನ್ನು ಸಹ ಅದೇ ಬೇಸನಿಗೆ ಹಾಕ್ತಿದ್ದೀನಿ. ಹೀಗೆ ಎಲ್ಲ ಕೊಬ್ಬರಿನೂ ಪುಡಿ ಮಾಡಾಗಿದೆ. ಈಗ ಉತ್ತತ್ತಿ ಪುಡಿ ಮತ್ತು ಕೊಬ್ಬರಿ ಪುಡಿನ ಚೆನ್ನಾಗಿ ಹೊಂದುವಂತೆ ಮಿಕ್ಸ್ ಮಾಡಿ. ನೋಡಿ, ಈ ಥರ. ಅಷ್ಟರಲ್ಲಿ ನನ್ನ ಚಾನಲ್ಗೆ ನೀವು ಇನ್ನೂ ಹೊಸಬ್ರಾಗಿದ್ದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ. ಹಾಗೆ ಬೇಸಿಗೆಯಲ್ಲಿ ಮಾಡುವ ಅಡಿಗೆ ಹಾಗೂ ವರ್ಷವಿಡೀ ಸ್ಟೋರ್ ಮಾಡಿಡುವ ಸಂಡಿಗೆ ಹಪ್ಪಳಗಳನ್ನು ಮಾಡಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಚೆಕ್ ಮಾಡಿ. ನೋಡಿ, ಈಗ ಬೆಲ್ಲ ಕರಗಿದೆ, ಕಾಯೋಕಿಡ್ತಿದ್ದೀನಿ. ಬೆಲ್ಲ ಕಾದು ಒಂದೆಳೆ ಪಾಕ ಮಾಡ್ಕೋಬೇಕು. ಬೆಲ್ಲ ಕುದಿತಿದೆ. ನೋಡಿ, ಈ ಥರ ಚೆಕ್ ಮಾಡಿ, ಈ ಥರ ಎಳೆಯಾಗಿ ಬರಬೇಕು. ಇದು ಒಂದೆಳೆ ಪಾಕ. ಬೆಲ್ಲ ಸ್ವಲ್ಪ ಆರಲಿ ಪಕ್ಕಕ್ಕಿಟ್ಟು ಈಗ ಒಂದು ಕಡಾಯಿ ಇಟ್ಟು 3 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಕರಗಿದ ನಂತರ ಸಣ್ಣದಾಗಿ ಕಟ್ ಮಾಡಿದ ಸ್ವಲ್ಪ ಬಾದಾಮಿ ಹಾಗೂ ಗೋಡಂಬಿ ಹಾಕಿ ಸ್ವಲ್ಪ ಫ್ರೈ ಆಗಲಿ. ಬಾದಾಮಿ ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ಒಣ ದ್ರಾಕ್ಷಿ ಹಾಕ್ತಿದ್ದೀನಿ. ಇದು ಸಹ ಫ್ರೈ ಆಗಲಿ. ನಂತರ ನಾನಿಲ್ಲಿ ಕಲ್ಲಂಗಡಿ ಬೀಜ ಹಾಕ್ತಿದ್ದೀನಿ. ಇದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದು ಸಹ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗುತ್ತಂಗ ಫ್ರೈ ಆಗಿ ನಂತರ ಅವಳಿ ಬೀಜ ಹಾಕ್ತಿದ್ದೀನಿ ಸ್ವಲ್ಪ. ಇದು ಕೂಡ ಸ್ವಲ್ಪ ಚಟಪಟ ಸಿಡಿಯುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿ. ನಂತರ ಅಂಟು ಹಾಕ್ತಿದ್ದೀನಿ. ಈಗ ಇದು ಎಲ್ಲ ಚೆನ್ನಾಗಿ ಅರಳುತ್ತೆ, ಅಲ್ಲಿ ತನಕನೂ ಫ್ರೈ ಮಾಡಿ. ನೋಡಿ, ಈ ಥರ ಅರಳುತ್ತೆ. ಒಂದೊಂದಾಗಿನೇ ಫ್ರೈ ಮಾಡಿ, ಒಂದೇ ಬಾರಿ ಎಲ್ಲನೂ ಹಾಕಿ ಫ್ರೈ ಮಾಡಬೇಡಿ, ಒಂದೊಂದು ಸೀದುತ್ತೆ. ಹಾಗಾಗಿ ನೋಡಿ, ಈಗ 1 ಸ್ಪೂನ್ ಅಜ್ವೈನ್ ಅಥವಾ ಓಂಕಾಳು ಹಾಕ್ತಿದ್ದೀನಿ. ಮತ್ತೊಮ್ಮೆ ಈಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಈ ಥರ ಆಗಬೇಕು. ಈಗ ಇದು ಫ್ರೈ ಆಗಿದೆ. ಈಗ ಇದನ್ನು ಪುಡಿ ಮಾಡಿದ ಉತ್ತತ್ತಿ ಹಾಗೂ ಕೊಬ್ಬರಿಗೆ ಹಾಕ್ತಿದ್ದೀನಿ. ಡ್ರೈ ಫ್ರೂಟ್ಸ್ ಕೊಬ್ಬರಿ ಮತ್ತು ಉತ್ತತ್ತಿ ಜೊತೆ ಹೊಂದುವಂತೆ ಮಿಕ್ಸ್ ಮಾಡ್ತಿದ್ದೀನಿ. ಅಭ್ಯಂಜನ ಸ್ನಾನ ಅಥವಾ ಎಣ್ಣೆ ಸ್ನಾನದ ಬಗ್ಗೆ ಹೇಳೋದಾದರೆ, ಬೇಸಿಗೆಯ ಹಿಂದೆ 3 ತಿಂಗಳು ಚಳಿಗಾಲದಲ್ಲಿ ನಮ್ಮ ದೇಹದ ಚರ್ಮ ಒಡೆದು ಒಣಗಿರುತ್ತೆ. ಹಾಗಾಗಿ ನಮ್ಮ ಹಿರಿಯರ ಸಂಪ್ರದಾಯದ ಪ್ರಕಾರ ಚಳಿಗಾಲ ಮುಗಿದು ವಸಂತ ಕಾಲ ಸ್ಟಾರ್ಟ್ ಆಗುತ್ತೆ, ಮಾವು ಬೇವು ಚಿಗುರುತ್ತೆ. ಹಾಗಾಗಿ ಈ ಯುಗಾದಿ ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡುವ ಸಂಪ್ರದಾಯ ಮಾಡಿದ್ದಾರೆ. ಹಾಗೂ ವೈಜ್ಞಾನಿಕ ಪ್ರಕಾರನೂ ಕೂಡ ಎಣ್ಣೆ ಸ್ನಾನ ಮಾಡೋದರಿಂದ ಚರ್ಮ ಕಾಂತಿಯಾಗುತ್ತೆ ಹಾಗೂ ದೇಹ ತಂಪಾಗುತ್ತೆ, ಒಡೆದು ಒಣಗಿದ ಚರ್ಮ ಮೆತ್ತಗಾಗುತ್ತೆ ಹಾಗೂ ಚರ್ಮದ ಯಾವುದೇ ಸಮಸ್ಯೆ ಇದ್ರೂ ಕೂಡ ಎಣ್ಣೆ ಸ್ನಾನ ಮಾಡುವುದರಿಂದ ವಾಸಿಯಾಗುತ್ತೆ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ನಂತರ 1 ಸ್ಪೂನ್ ಶುಂಠಿ ಪುಡಿ ಹಾಕ್ತಿದ್ದೀನಿ. ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈಗ ಬೆಲ್ಲ ಆರಿದೆ. ಈಗ ಸ್ವಲ್ಪ ಹೀಗೆ ಮಧ್ಯ ಅಗಲ ಮಾಡಿ ಈಗ ಬೆಲ್ಲ ಪಾಕ ಹಾಕ್ತಿದ್ದೀನಿ. ಸ್ಟ್ರೈನರಲ್ಲಿ ಸೋಸ್ ಹಾಕಿ ಬೆಲ್ಲದಲ್ಲಿ ಕಸ ಇರೋದೆಲ್ಲ ಮೇಲ್ ಬರುತ್ತೆ. ಬೆಲ್ಲದ ಪಾಕ ಹಾಕಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಹೊಂದುವಂತೆ ಮಿಕ್ಸ್ ಮಾಡಿ.
ಬೆಲ್ಲದ ಪಾಕ ತುಂಬ ಆರಿಸಿ ಹಾಕಿಲ್ಲ ನೋಡಿ, ಈ ಥರ ಸ್ವಲ್ಪ ಕೈಗೆ ಮುಟ್ಟುವಷ್ಟು ಬಿಸಿ ಇರಬೇಕು. ಈಗ ಕೈಲಿನ ಚೆನ್ನಾಗಿ ಹೊಂದುವಂತೆ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಉಂಡೆ ಕಟ್ತಿದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕೋ ಅಷ್ಟು ತಗೊಂಡು ಉಂಡೆ ಕಟ್ಟಿ. ನೋಡಿ, ನಾನಿಲ್ಲಿ ಈ ಸೈಜ್ಗೆ ಕಟ್ತಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಉಂಡೆ ಕಟ್ಟಿ. ಯುಗಾದಿ ಹಬ್ಬದಲ್ಲಿ ಅಷ್ಟೇ ಅಲ್ಲದೆ ಈ ಅಂಟುಂಡಿನ ಬಾಣಂತಿ ಹಾಗೂ ಮೆಚೂರಾದ ಮಕ್ಕಳಿಗೆ ವಿಶೇಷವಾಗಿ ತಿನ್ನಲು ಕೊಡುತ್ತಾರೆ. ಇವರಷ್ಟೇ ಅಲ್ಲದೆ ಡಯಟ್ನಲ್ಲಿರುವವರು ಹಾಗೂ ಓದುವ ಮಕ್ಕಳಿಗೆ ಬುದ್ಧಿ ಬೆಳೆಯುವುದಕ್ಕೆ ಬೆಳಗ್ಗೆ ಟೀ ಕಾಫಿ ಬದಲು ಇದನ್ನು ಒಂದು ತಿಂದು 1 ಗ್ಲಾಸ್ ಹಾಲು ಕುಡಿದ್ರೆ ಸಾಕು, ಹೊಟ್ಟೆ ತುಂಬ ಹೋಗುತ್ತೆ ಹಾಗೂ ಹೆಲ್ತಿ ಕೂಡ ಇರ್ತಾರೆ. ಈಗ ಎಲ್ಲ ಉಂಡೆನೂ ಹೀಗೆ ಕಟ್ಟಾಗಿದೆ. ನೋಡಿ, ಈಗ ಅಂಟುಂಡಿ ರೆಡಿಯಾಗಿದೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯುಗಾದಿ ಹಬ್ಬದ ಅಭ್ಯಂಜನ ಸ್ನಾನ ಅಥವಾ ಎಣ್ಣೆ ಸ್ನಾನ ಮಾಡಿದ ನಂತರ ದೇವರಿಗೆ ನಮಸ್ಕರಿಸಿ ಮೊದಲು ತಿನ್ನಲು ಕೊಡುವುದು ಈ ಅಂಟಿನ ಉಂಡೆ. ಸಂಪ್ರದಾಯದ ಪ್ರಕಾರ ಈ ಪದ್ಧತಿ ಈಗೂ ಕೂಡ ನಡೆದುಕೊಂಡು ಬಂದಿದೆ. ಹಾಗಾಗಿ ವಿಶೇಷವಾಗಿ ಯುಗಾದಿ ಹಬ್ಬದಲ್ಲಿ ಅಂಟಿನ ಉಂಡೆ ಮಾಡುತ್ತೇವೆ. ಹಾಗಾದರೆ ನೀವು ಸಹ ಈ ಅಂಟಿನ ಉಂಡೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.